ಆಗಮಿಸಿದಂತಹ ಶ್ರೀಮತಿ ವಿದ್ಯಾರವರಿಗೆ ಧನ್ಯವಾದಗಳು. ಪ್ರೊಫೆಷನಲಿ PSA ಆದಂತಹ ಸುನೀಲ್ ಹಾಗೂ ದೇವರಾಜ್ ಸರ್ ಅವರು ಕೂಡ ವೇದಿಕೆಯತ್ತ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸುಮಾರು 21 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ PSA ಆಗಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ದಕ್ಷತೆಯಿಂದ ಹಾಗೂ ಅತ್ಯುತ್ತಮ ಜನಸ್ನೇಹಿ ಅಧಿಕಾರಿಯಾಗಿ ಹೆಸರು ಗಳಿಸಿ ಇವತ್ತು ನಮ್ಮ ಮಹಾಬಲೇಶ್ವರ ನಾಯಕರವರು ವೃತ್ತಿಯಿಂದ ನಿವೃತ್ತಿಯಾಗ್ತಾ ಇದ್ದಾರೆ. ಅವರ ಸೇವೆಯನ್ನ ಒಂದು ನೆನಪಿಸುವ ಸಲುವಾಗಿ ಇವತ್ತು ಒಂದು ನಮ್ಮ ಸಾಗರ ಉಪ ಪೊಲೀಸ್ ವತಿಯಿಂದ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಸಭೆಗೆ ಅಧ್ಯಕ್ಷರಾಗಿ ಬರುವಂತೆ ಮಾನ್ಯ ASP ಸಾಹೇಬರನ್ನ ಕೇಳಿಕೊಂಡಾಗ ಅವರು ಖುಷಿಯಿಂದ ಒಪ್ಪಿ ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಸಭೆಯ ನಮ್ಮ ಸಭೆಯ ಸಲುವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುವಾದಂತಹ ನಮ್ಮ ನೆಚ್ಚಿನ ಸ್ನೇಹಿತರು ಹಾಗೂ ನನ್ನ ಸಹೋದರರಾಗಿರುವಂತಹ ಮಹಾಬಲೇಶ್ವರ ನಾಯಕರವರಿಗೆ ಈ ಸಭೆಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಅವರ ಧರ್ಮ ಪತ್ನಿಯವರಾದ ಶ್ರೀಮತಿ ಕುಮಾರ್ ಅವರಿಗೂ ಸಹ ಈ ಸಭೆಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ PSA ಆನಂದಪುರ ಪ್ರವೀಣ್ ಅವರಿಗೂ ಸಹ ನಾನು ಈ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ PSI ಸಾಗರಪೇಟೆ ಠಾಣೆ ಶ್ರೀ ಶಾಂತರಾಜ್ ಅವರಿಗೂ ಸಹ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಹಾಜರಿರುವ ನಮ್ಮ ಪ್ರೊಫೆಷನಲ್ PSA ಅವರಾದಂತಹ ದೇವರಾಜ್ ಹಾಗೂ ನವೀನ್ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಈ ಸಭೆಗೆ ನಮ್ಮ ಮಹಾಬಲೇಶ್ವರವರ ಅಭಿಮಾನದ ಮೇರೆಗೆ ಬಹಳಷ್ಟು ಜನ ನಾಗರಿಕರು ಆಗಮಿಸಿದ್ದೀರಿ. ಅದರಲ್ಲಿ ನಮಗೆ ಬಹಳಷ್ಟು ಜನರ ಹೆಸರು ಗೊತ್ತಿಲ್ಲ. ವಿಶೇಷವಾಗಿ ನಮ್ಮ ಕಲಸೆ ಚಂದ್ರಪ್ಪ ಅವರು ಆಗಮಿಸಿದ್ದಾರೆ, ಮಂಡಗಳೆ ಉಚ್ಚಲಪ್ಪ ಅವರು ಆಗಮಿಸಿದ್ದಾರೆ, HV ಅವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ನಿವೃತ್ತ ಪೊಲೀಸ್ ಶ್ರೀ ಅಧಿಕಾರಿಯಾದಂಥ ಶ್ರೀ ಬಡಿಯಪ್ಪ ಅವರು ಆಗಮಿಸಿದ್ದಾರೆ, HV ಅವರು ಆಗಮಿಸಿದ್ದಾರೆ, ಸುದರ್ಶನ್ ವಕೀಲ್ ಅವರು ಆಗಮಿಸಿದ್ದಾರೆ, ಪ್ರಭಾಕರ್ ಶೆಟ್ಟರ್ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ನಾನು ಈ ಸಭೆಯ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೊಬ್ಬರು ಮುಖಂಡರಾದಂತಹ ರಾಜಶೇಖರ್ ಗಾಳಿಪುರ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನ ಸ್ವಾಗತಿಸಿದಂತಹ CPS ಸರ್ವರಿಗೆ ಧನ್ಯವಾದ.